ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಕಸ್ತೂರಿ ಅರಿಶಿನ ನಾವು ಫೇಸ್ಗೆ ಹಾಗೂ ಸ್ಕಿನ್ ಕೇರಲ್ಲಿ ಯೂಸ್ ಮಾಡೋದ್ರಿಂದ ಯಾವುದೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಕಸ್ತೂರಿ ಅರಿಶಿನ ನಾವು ಫೇಸ್ಗೆ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಹೇಳ್ತಾ ಹೋದರೆ ಒಂದು ಲೆಂದಿ ವಿಡಿಯೋನೇ ಆಗಿಬಿಡುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾನು ಶಾರ್ಟಾಗಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋದಲ್ಲಿ. ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ವ ಆ ಅರಿಶಿನಕ್ಕಿಂತನೂ ಈ ಕಸ್ತೂರಿ ಅರಿಶಿನ ನಾವು ನಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಯೂಸ್ ಮಾಡೋದ್ರಿಂದ ಅದಕ್ಕಿಂತ ಜಾಸ್ತಿ ನಮಗೆ ಬೆನಿಫಿಟ್ ಸಿಗುತ್ತೆ. ಹಾಗಾಗಿನೇ ಯಾರೇ ಆಗಿರ್ಬೋದು ಸ್ಕಿನ್ ಕೇರಲ್ಲಿ ನಾವು ಯೂಸ್ ಮಾಡೋದಾದರೆ ಕಸ್ತೂರಿ ಅರಿಶಿನೇ ಯೂಸ್ ಮಾಡಿ ಅಂತೇಳಿ ನಾನು ಸಜೆಷನ್ನ ಮಾಡ್ತೀನಿ ನಿಮಗೆ. ಫಸ್ಟ್ ಒಂದು ಹೇಳೋದಾದರೆ, ಫೇಸಲ್ಲಿ ಏನಾದರೂ ಮೊಡವೆ ಇದ್ದರೆ, ಹಾಗೆ ಕೆಲವೊಬ್ಬರಿಗೆ ಮೊಡವೆ ಎಲ್ಲನೂ ಹೋಗಿರ್ತಾವೆ, ಅದ್ರ ಕಲೆಗಳು ಮಾತ್ರ ಫೇಸ್ ತುಂಬಾ ಹಾಗೆ ಬ್ಲ್ಯಾಕ್ ಆಗಿ ಅಲ್ಲಲ್ಲಿ ಪ್ಯಾಚೆ ಥರ ಆಗಿಬಿಟ್ಟಿರ್ತಾವೆ. ಆ ಥರ ಇರೋರಿಗೆ ಕಸ್ತೂರಿ ಅರಿಶಿನ ಯೂಸ್ ಮಾಡೋದ್ರಿಂದ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಮತ್ತು ಹಾಗೆ ಪಿಗ್ಮೆಂಟೇಷನ್ ಕೆಲವೊಬ್ಬರಲ್ಲಿ ತುಂಬಾ ಜಾಸ್ತಿ ಇರುತ್ತೆ, ಅವರು ಸಹ ರೆಗ್ಯುಲರಾಗಿ ಕಸ್ತೂರಿ ಅರಿಶಿನ ಯೂಸ್ ಮಾಡೋದ್ರಿಂದ ಫೇಸಲ್ಲಿ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ. ಮತ್ತು ಯಾವ ಥರ ಯೂಸ್ ಮಾಡೋದು ಅಂದ್ರೆ, ಜಾಸ್ತಿ ಕೆಲವೊಬ್ಬರಿಗೆ ಫುಲ್ ಎಲ್ಲನೂ ಫೇಸಲ್ಲಿ ಡಾರ್ಕಾಗಿ ಒಂಥರ ಟ್ಯಾನ್ ಥರ ಆಗಿಬಿಟ್ಟಿರುತ್ತೆ, ಸನ್ ಟ್ಯಾನ್ ಥರ. ಅವರು ಹಾಲಲ್ಲಿ ಅಥವಾ ಮೊಸರಲ್ಲಿ ಕಸ್ತೂರಿ ಅರಿಶಿನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫೇಸಲ್ಲಿ ಪ್ಯಾಕ್ ಥರ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಕೆಲವೊಬ್ಬರಿಗೆ ಏಜ್ಗಿಂತ ಮುಂಚೆನೇ ಎಲ್ಲನೂ ಇಲ್ಲಾಗಿರ್ಬೋದು, ಸ್ವಲ್ಪ ಫೇಸಲ್ಲಿ ರಿಂಕಲ್ಸ್ ಥರ ಆಗಿರುತ್ತೆ, ಅವರು ಸಹ ಕಸ್ತೂರಿ ಅರಿಶಿನ ಯೂಸ್ ಮಾಡೋದ್ರಿಂದ ರಿಂಕಲ್ಸು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಮತ್ತು ಕೆಲವೊಬ್ಬರಿಗೆ ಫೇಸಲ್ಲಿ ತುಂಬಾ ಡಲ್ನೆಸ್ ಕಾಡ್ತಿರುತ್ತೆ, ಅಂದರೆ ಸ್ವಲ್ಪ ಇರೋ ಕಲರ್ಗಿಂತನೂ ಸ್ವಲ್ಪ ಕಲರ್ ಡಲ್ ಅಂತ ಅನ್ನಿಸ್ತಾ ಇರುತ್ತೆ. ಅವರು ಸಹ ರೆಗ್ಯುಲರಾಗಿ ಕಸ್ತೂರಿ ಅರಿಶಿನ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದರಲ್ಲಿ ಕಸ್ತೂರಿ ಅರಿಶಿನದಲ್ಲಿ ಏನಪ್ಪ ಅಂದರೆ ಕರ್ಕ್ಯೂಮಿನ್ ಎಂಬ ಅಂಶ ಇರೋದ್ರಿಂದ, ಹಾಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ತುಂಬಾ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಮ್ಮ ಸ್ಕಿನ್ ಕೇರಲ್ಲಿ. ಇಲ್ಲಿವರೆಗಾದರೂ ಇನ್ನೂ ಜಾಸ್ತಿ ಜನನೇ ಯೂಸ್ ಮಾಡ್ತಾರೆ ಕಸ್ತೂರಿ ಅರಿಶಿನ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಕೆಲವೊಬ್ಬರಿಗೆ ಇಲ್ಲಿ ನೆಕ್ ಹತ್ರ ಸ್ವಲ್ಪ ಡಾರ್ಕ್ನೆಸ್ ಆಗಿರುತ್ತಲ್ವ, ಅವರು ಸಹ ಯೂಸ್ ಮಾಡ್ಬೋದು. ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಇದರಿಂದ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಕಸ್ತೂರಿ ಅರಿಶಿನ ಯಾವ ಸ್ಕಿನ್ ಟೈಪ್ನವರಾದ್ರೂ ಸಹ ಯೂಸ್ ಮಾಡ್ಬೋದು. ಆದರೆ ಕೆಲವೊಬ್ಬರಿಗೆ ಮಾತ್ರ ಅರಿಶಿನ ಕೆಲವೊಬ್ಬರಿಗೆ ಅಷ್ಟೊಂದು ಅಡ್ಜಸ್ಟ್ ಆಗೋದಿಲ್ಲ. ಅವರು ಏನಪ್ಪ ಅಂದರೆ ಸ್ವಲ್ಪ ಪ್ಯಾಸ್ಟಸ್ ಥರ ಮಾಡಿಕೊಂಡು ನೆಕ್ಸ್ಟು ಯೂಸ್ ಮಾಡಿದರೆ ಅವ್ರು ಅದಕ್ಕಿಂತ ಸೈಡ್ ಎಫೆಕ್ಟ್ ಅಂತ ಏನಾಗೋದಿಲ್ಲ. ಅಂದರೆ ಸ್ವಲ್ಪ ಅರಿಶಿನ ಯೂಸ್ ಮಾಡೋದ್ರಿಂದ ಅವರಿಗೆ ಸ್ವಲ್ಪ ಸ್ಕಿನ್ ಡ್ರೈ ಆಗೋದು, ಇಲ್ಲ ಸ್ವಲ್ಪ ಬ್ಲ್ಯಾಕ್ ಥರ ಅನಿಸೋದು, ಆ ಥರ ಆಗ್ತಿರುತ್ತೆ. ಅವ್ರು ಏನಪ್ಪ ಅಂದ್ರೆ ಸ್ವಲ್ಪ ಪ್ಯಾಚ್ ಮಾಡಿಕೊಂಡು ನೆಕ್ಸ್ಟ್ ಹಂಗೆ ಒಂದೆರಡು ಟೈಮ್ ಯೂಸ್ ಮಾಡಿದ್ರೆ ಅದೇನು ಅಷ್ಟೊಂದೇನು ಸೈಡ್ ಎಫೆಕ್ಟ್ ಅನ್ನಿಸ್ಲಿಲ್ಲ. ಅಂದರೆ ಸೈಡ್ ಎಫೆಕ್ಟ್ ಅಂತ ಅಲ್ಲ, ಸ್ವಲ್ಪ ರಿಸಲ್ಟ್ ಅನ್ನೋದು ನಾರ್ಮಲ್ ಇರೋದಕ್ಕಿಂತ ಸ್ವಲ್ಪ ಕಡಿಮೆ ಅವರಿಗೆ ರಿಸಲ್ಟ್ ಸಿಗೋದು. ಹಾಗಾಗಿ ಈ ಥರ ನಾವು ರೆಗ್ಯುಲರಾಗಿ ಸ್ಕಿನ್ ಕೇರಲ್ಲಿ ಕಸ್ತೂರಿ ಅರಿಶಿನ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಹಾಗೆ ನಾವು ಕಸ್ತೂರಿ ಅರಿಶಿನ ಯೂಸ್ ಮಾಡೋದ್ರಿಂದ ಕೆಲವೊಬ್ಬರಿಗೆ ಫೇಸಲ್ಲಿ ತುಂಬಾ ಹೇರ್ಸ್ ಇರ್ತವೆ, ಇಲ್ಲಿ ಈ ಭಾಗದಲ್ಲಿ, ಅಂದರೆ ಇಲ್ಲಿ ಆಗಿರ್ಬೋದು, ಮತ್ತು ಅಪ್ಪರ್ ಲಿಪ್ಪೂ ಕೆಲವೊಬ್ಬರಿಗೆ ತುಂಬಾ ಜಾಸ್ತಿ ಇರ್ತವೆ. ಆ ಥರ ಇದ್ರೂ ಸಹ ಕಸ್ತೂರಿ ಅರಿಶಿನ ಯೂಸ್ ಮಾಡೋದ್ರಿಂದ ಕ್ರಮೇಣವಾಗಿ ಹೇರ್ಸು ಸಹ ಕಡಿಮೆ ಆಗ್ತಾ ಬರುತ್ತೆ ಫೇಸಲ್ಲಿ. ಕಸ್ತೂರಿ ಅರಿಶಿನ ಹಾಗೆ ಡೈರೆಕ್ಟಾಗಿ ಹಚ್ಚೋದಕ್ಕಾಗೋದಿಲ್ಲ. ಹಾಲಿನ ಜೊತೆ ಇಲ್ಲ, ನಾವು ಯಾವುದಾದ್ರೂ ಫೇಸ್ ಪ್ಯಾಕನ್ನು ನಾವು ಇನ್ಸ್ಟಂಟಾಗಿ ರೆಡಿ ಮಾಡ್ತೀವಿ ಅಂದರೆ ಕಡಲೆ ಹಿಟ್ಟಿನ ಜೊತೆ ಆಗಿರ್ಬೋದು, ಅಥವಾ ಮೊಸರಿನ ಜೊತೆ, ಮತ್ತು ಅಕ್ಕಿ ಹಿಟ್ಟು ಜೊತೆ, ಈ ಥರ ನಾವು ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಬಾಕ್ಸ್ ಮೇಲೇ ಕೆಲವೊಮ್ಮೆ ಕೊಟ್ಟಿರ್ತಾರೆ ಡೈರೆಕ್ಷನ್ಸ್ ಫಾರ್ ಯೂಸ್ ಅಂತೇಳಿ. ಮಿಕ್ಸ್ ದ ಕಸ್ತೂರಿ ಅರಿಶಿನ ಪೌಡರ್ ವಿತ್ ವಾಟರ್, ಕರ್ಡ್, ಮಿಲ್ಕ್, ಹನಿ ಆ್ಯಂಡ್ ಅಪ್ಲೈ ದಿಸ್ ದ ಒಟ್ಟು ಈ ಥರ ಯಾವುದಾದ್ರೂ ನಾವು ಫೇಸ್ ಪ್ಯಾಕನ್ನು ಯೂಸ್ ಮಾಡ್ತಿರ್ತೀವಲ್ವ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು, ಇನ್ನೂ ಜಾಸ್ತಿನೇ ಇದೆ ಅದು, ಈ ಥರ ನಾವು ಫೇಸ್ ಪ್ಯಾಕಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.